ಈ ಯತ್ನಾಳ್ ಅವರು ಬಿಜೆಪಿ ಪಾಲಿಗೆ ಒಂಥರ ಮಗ್ಗುಲ ಮುಳ್ತರ ತೆಗೆದು ಹಾಕ್ಲಿಕ್ಕೂ ಆಗಲ್ಲ, ಇಟ್ಕೊಂಡು ಓಡಾಡ್ಲಿಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಪದೇ ಪದೇ ಬಿಜೆಪಿ ಒಳಗಿನ ಬೆಳವಣಿಗೆ ಬಗ್ಗೆನೇ ಹೇಳಿಕೆ ನೀಡ್ತಾ ಇರೋದು ಪಕ್ಷಕ್ಕೆ ನೋ ಡೌಟ್ ಮುಜುಗರ. ಇವತ್ತೂ ಕೂಡ ಅಂಥದ್ದೇ ಹೇಳಿಕೆಗಳನ್ನ ಡೈರೆಕ್ಟ್ ಆಗಿ ಹೆಸರು ಹೇಳದೆ ಹೋದ್ರೂ ಕೂಡ BS ಯಡಿಯೂರಪ್ಪ ಹಾಗೆ ಅವರ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಸಿಡಿಸಿದ್ದಾರೆ ಯತ್ನಾಳ್. ಹಾಗೆ ಚುನಾವಣೆ ನಂತರದಲ್ಲಿ ಮಹತ್ತರದ ಬೆಳವಣಿಗೆ ಆಗತ್ತೆ ಅಂತ ಕೂಡ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರ ಹೇಳಿಕೆಗಳು, ಅದರಲ್ಲೂ ಸ್ವಪಕ್ಷೀಯರ ವಿರುದ್ಧವಾಗಿ ಹೇಳಿಕೆಗಳು ಇವತ್ತು ಯಾವ ರೀತಿಯಾಗಿತ್ತು ಗಮನಿಸೋಣ. ಕೇಸರಿ ಪಡಿಯಲ್ಲಿ ಮುಸುಕಿನ ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಬಿಜೆಪಿಯಲ್ಲಿ ನೂತನ ರಾಜ್ಯ ಕಮಿಟಿ ರಚನೆ ಮಾಡ್ತಾ ಇದ್ದಂತೆ ಆಕ್ರೋಶ ಸ್ಫೋಟವಾಗಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್ ಮತ್ತೆ ಅಪ್ಪ ಮಕ್ಕಳ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೆ KJP ಪಾರ್ಟ್ 1, ಈಗ KJP ಪಾರ್ಟ್ 2 ಶುರುವಾಗಿದೆ ಅಂದ್ರು. ಹಿಂದೆ KJP ಇತ್ತಲ್ಲ, KJP ಪಾರ್ಟ್ 2 ಅದು ಯಾವುದೋ ಇವಂದು ಯಾವ ಹೀರೋದ ಅನ್ನೋದು ಯಾವುದೋ ಇಂದ KGF ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಂಗೆ BJP ಒಳಗೆ KJP 1 ಯಡಿಯೂರಪ್ಪನ ಮುಗಿದ್ದು, KJP 2 ವಿಜಯೇಂದ್ರನ್, ಇನ್ನು ಅವ್ರ ಮೊಮ್ಮಗಂದು KJP 3. ಇನ್ನು ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ ಯತ್ನಾಳ್ ರಾಜ್ಯದಲ್ಲಿ 28 ಸೀಟ್ ತರ್ತೀನಿ ಎಂದಿದ್ದಾರೆ. ಒಂದೇ ಸೀಟ್ ಕಡಿಮೆ ಬಿದ್ದರೂ ದಬದಬ ಅಂತ ಬಿದ್ದು ಬಿಡುತ್ತೆ ಅಂತ ವ್ಯಂಗ್ಯವಾಡಿದ್ರು. ನೋಡ್ರಿ, ಅದು ಏನಾಗೋದೈತಿ, ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. 2024ರ ಲೋಕಸಭೆ ಚುನಾವಣೆ ಬಳಿಕ ಮೇಜರ್ ಆಪರೇಷನ್ ಆಗಲಿದೆ ಅಂತ ಯತ್ನಾಳ್ ಭವಿಷ್ಯ ನುಡಿದ್ರು. ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ಯಾಕೆ ರಾಜೀನಾಮೆ ರಾಜೀನಾಮೆ ನಾಯಕ ಕೊಡ್ಲಿಕ್ಕೆ ಹೋಗಲ್ಲ ರೀ. ಅಲ್ಲ, ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ಹೈಕಮಾಂಡ್ ಕಳ್ಳರ ಕೈಯಲ್ಲಿ ಕೀಲಿ ಕೊಟ್ಟಿದ್ದಾರೆ. 28 ಸೀಟ್ ಬಾರದೆ ಹೋದ್ರೆ ಕೀ ಕಸಿದುಕೊಳ್ತಾರೆ ಅಂತ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ, ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತುಡುಗ ಹೆಂಗೆ ಮಾಡ್ತಾನೆ, ಅವನ ಕೈಗೆ ಚಾವಿ ಕೊಟ್ಟಾರ. ಆ ಚಾವಿ 2024 ತನಕ ಅಷ್ಟೇ, 28 ಬರಲಿಲ್ಲ ಅಂದ್ರೆ ಚಾವಿ ಕಸೋತಾರೆ. ತಮ್ಮ ಹಾಗೂ ಪುತ್ರ BY ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾಡಿರುವ ಟೀಕೆಗಳಿಗೆ ಮಾಜಿ CM ಯಡಿಯೂರಪ್ಪ ರಿಯಾಕ್ಷನ್ ಕೊಟ್ಟಿದ್ದು ಹೀಗೆ. ನಾನೇನು ಅವ್ರ ಬಗ್ಗೆ ಕಾಮೆಂಟ್ ಮಾಡಲ್ಲಪ್ಪ, ಅದು ಅವ್ರಿಗೆ ಬಿಟ್ಟು ಅಂತ. ಅವರು ಸರ್ವ ಸ್ವತಂತ್ರರು, ಏನು ಬೇಕಾದರೂ ಮಾತಾಡೋದು. ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಸರಿ ಹೋಗುತ್ತೆ ಕ್ರಮೇಣ. ಧನ್ಯವಾದ. ಪದೇ ಪದೇ ಹೈಕಮಾಂಡ್ ಹಾಗೂ BSY ವಿರುದ್ಧ ಯತ್ನಾಳ್ ಹರಿಹಾಯ್ದಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾಗಿದೆ. ಯತ್ನಾಳ್ ಅವರ ಈ ಅಸಮಾಧಾನದ ಹಾದಿ ಇದೆಯಲ್ಲ, ಇವತ್ತು ನಿನ್ನೆಯಿಂದಲ್ಲ, ಸಾಕಷ್ಟು ಬಾರಿ ಹಿಂದೆ ಬಿಜೆಪಿಯದ್ದೇ ಸರ್ಕಾರ ಇದ್ದಾಗಲೂ ಕೂಡ ಬಿಜೆಪಿಯ ಕೆಲ ನಾಯಕರ ವಿರುದ್ಧವಾಗಿ ಯತ್ನಾಳ್ ಅವರು ಬಾಂಬ್ ಸಿಡಿಸ್ತಲೇ ಬಂದಿದ್ದಾರೆ. ಅದರಲ್ಲೂ ಈ ನೂತನ ರಾಜ್ಯಾಧ್ಯಕ್ಷ ಹಾಗೆ ವಿರೋಧ ಪಕ್ಷದ ನಾಯಕರ ಆಯ್ಕೆಯಾದ ನಂತರದಲ್ಲಂತೂ ಯತ್ನಾಳ್ ಸಿಕ್ಕಾಗ್ಲೆಲ್ಲ ಸ್ವಪಕ್ಷದವರ ವಿರುದ್ಧವಾಗಿ ಹರಿಹಾಯೋದು ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇವಾಗ ಒಂದ್ಸತಿ ಕ್ವಿಕ್ ಆಗಿ ಗಮನಿಸ್ತಾ ಬರೋಣ ಯತ್ನಾಳ್ ಅವರ ಈ ಅಸಮಾಧಾನದ ಹಾದಿ ಯಾವ ರೀತಿ ಇದೆ ಅಂತ ಹೇಳಿ. BSY ಬಣ, ಅದರಲ್ಲೂ ನೇರವಾಗಿ ಅವರ ಪುತ್ರ BY ವಿಜಯೇಂದ್ರ ಅವರಿಗೇನೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿದ್ದು, ಹಾಗೆ BS ಯಡಿಯೂರಪ್ಪನವರಿಗೆ ಆಪ್ತರಾಗಿರುವ R ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಕೊಟ್ಟಿದ್ದು ಯತ್ನಾಳ್ ಅವರ ಅಸಮಾಧಾನವನ್ನ ಮತ್ತಷ್ಟು ಟ್ರಿಗ್ ಮಾಡಿದೆ. ಪದೇ ಪದೇ ಈ ಹೇಳಿಕೆಗಳನ್ನ ಕೊಡ್ತಲೇ ಇದ್ದಾರೆ. BS ಯಡಿಯೂರಪ್ಪನವರ ಒಂದು ಕುಟುಂಬಕ್ಕೆ ಅಥವಾ ಒಂದು ಕುಟುಂಬದ ನಿರ್ಧಾರಕ್ಕೇನೆ ಸೀಮಿತವಾಗಿ ಪಕ್ಷ ನಿಂತು ಹೋಗಿದೆ, ಹೀಗೆ ಆಗಬಾರದು ಅನ್ನೋ ಹೇಳಿಕೆಯನ್ನ ನಿರಂತರವಾಗಿ ಹಾಗೆ ನೇರವಾಗಿ ಕೊಡ್ತಲೇ ಬಂದಿದ್ದಾರೆ ಯತ್ನಾಳ್ ಅವರು. ಅದರಲ್ಲೂ ಈ ಆಯ್ಕೆ ಪ್ರಕ್ರಿಯೆಯಾದ ಸಂದರ್ಭದಲ್ಲಿ ನಾವು ನೆನ್ಪು ಮಾಡ್ಕೊಳ್ಬೇಕು, ವಿಜಯೇಂದ್ರ ಅವರ ಹೆಸರು ಘೋಷಣೆ ಆಯಿತು. ಅದಾದ ನಂತರದಲ್ಲಿ ಕೇಂದ್ರದಿಂದ ನಾಯಕರು ಬಂದರು, ಭೇಟಿ ಕೊಟ್ಟರು, ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಯಿತು. ಈ ಎಷ್ಟೂ ಸಂದರ್ಭದಲ್ಲೂ ಕೂಡ ನೇರವಾಗಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಆಚೆ ವ್ಯಕ್ತಪಡಿಸಿದ್ರು ಯತ್ನಾಳ್ ಅವರು. ಅದರಲ್ಲೂ ಈ ವಿಜಯೇಂದ್ರ ಅವರ ಹಾಗೆ ಅಶೋಕ್ ಅವರ ಅಧಿಕಾರ ಸ್ವೀಕಾರದ ಸಂದರ್ಭದಲ್ಲಿ ಮಾಧ್ಯಮದವರು ಹೋಗಿ ಪ್ರಶ್ನೆ ಕೇಳಿದಾಗ ನೇರವಾಗಿ ಇದ್ರ ವಿರುದ್ಧವಾಗಿ ಮಾತನಾಡಿದ್ರು. ಹಾಗೆ ನಾನು ಹೋಗೋದಿಲ್ಲ ಕಾರ್ಯಕ್ರಮಕ್ಕೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಶಾಸಕಾಂಗ ಪಕ್ಷದ ಸಭೆ ಕರೆದಾಗ್ಲೂ ಕೂಡ ಅದಕ್ಕೆ ಗೈರಾದ್ರು.
ಹೋಗ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಹೋದ್ರು. ಐಷಾರಾಮಿ ಹೋಟೆಲು, ಖಾಸಗಿ ಹೋಟೆಲ್ನಲ್ಲಿ ಸಮಾವೇಶ ನಡೀತಾ ಇತ್ತು. ಇದು ಬಡವರು ಟೀ ಕುಡಿಯೋ ಜಾಗ ಅಲ್ಲ ಅಂತ ಹೇಳಿ ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರು ಪ್ರಶ್ನೆ ಮಾಡಿದಾಗ, ಯಾಕೆ ಎದ್ದು ಹೋಗ್ತಿದ್ದೀರಿ ಆಚೆ, ಶಾಸಕಾಂಗ ಪಕ್ಷದ ಸಭೆ ನಡೀತಿದೆ ಒಳಗೆ, ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗತ್ತಲ್ವಾ ಅಂತ ಕೇಳಿದಾಗ, ಟೀ ಕುಡ್ದು ಬರಕ್ ಹೋಗ್ತಿದ್ದೀನಿ, ಯಾಕೆ ಇಲ್ಲಿ ಐಷಾರಾಮಿ ಹೋಟ್ಲಿದೆ, ಟೀ ಸಿಗೋದಿಲ್ವಾ ಅಂತ ಕೇಳಿದಾಗ, ನಮ್ಮಂತ ಬಡವರು ಟೀ ಕುಡಿಯೋ ಜಾಗ ಅಲ್ಲ ಇದು ಅಂತ ಹೇಳಿ ನೇರವಾದ ಹೇಳಿಕೆಯನ್ನೇ ನೀಡ್ಬಿಟ್ರು. ಇನ್ನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರದಲ್ಲಿ ತಂದೆಯವರ ಹಾಗೆ ಹೈಕಮಾಂಡ್ ನಾಯಕರ ಸಲಹೆಯಂತೆ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವ್ರ ಮನೆಗೇನೆ ಭೇಟಿ ಕೊಟ್ಟು ಸಮಾಧಾನಗೊಳಿಸ್ಲಿಕ್ಕೆ ಅಂತ ಹೇಳಿ ವಿಜಯೇಂದ್ರ ಅವ್ರು ಹೋದ್ರು. ಆದ್ರೆ ಯತ್ನಾಳ್ ಅವರು ಆಗ್ಲೂ ಕೂಡ ನೇರವಾಗಿ ಹೇಳ್ಬಿಟ್ರು, ನಮ್ಮ ಮನೆಗೆ ಯಾರು ಬರೋದು ಬೇಡ ಅಂತ ಹೇಳಿ. ಹೀಗೆ ಹಂತ ಹಂತವಾಗಿ ಈ ದಿನದವರೆಗೂ ಕೂಡ, ಇವತ್ತಿನವರೆಗೂ ಕೂಡ ಯಡಿಯೂರಪ್ಪನವರು ಹಾಗೆ ಅವರ ಸುತ್ತ ಕೈಗೊಳ್ಳುವಂತಹ ನಿರ್ಧಾರಗಳು ಇದೆಲ್ಲದರ ವಿರುದ್ಧವಾಗಿ ಯತ್ನಾಳ್ ಮಾತನಾಡ್ತಾ ಬಂದಿದ್ದಾರೆ. ಇವತ್ತೂ ಕೂಡ 2024 ಮಾತ್ರ ಕೀಲಿ ಕೈಯನ್ನ ಒಂದು ಕುಟುಂಬದ ಅಥವಾ ಒಬ್ಬ ವ್ಯಕ್ತಿಯ ಕೈಲಿ ಕೊಟ್ಟಿದ್ದಾರೆ. ಚುನಾವಣೆ ನಂತರದಲ್ಲಿ ಎಲ್ಲವೂ ಬದಲಾಗತ್ತೆ ಅನ್ನೋ ಬಾಂಬ್ ಸಿಡಿಸುವ ಮೂಲಕ ಮತ್ತೆ ಯಡಿಯೂರಪ್ಪನವರು ಹಾಗೆ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಯತ್ನಾಳ್. ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಯತ್ನಾಳ್ ಅವರು ಹೇಳ್ದಾಗೆ ಆಗತ್ತಾ ಅಥವಾ ಯತ್ನಾಳ್ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರಾ ಗಮನಿಸಬೇಕಾಗತ್ತೆ. ಇದಿಷ್ಟು ಯತ್ನಾಳ್ ಅವರು ಸ್ವಪಕ್ಷದ ವಿರುದ್ಧವಾಗಿಯೇ